ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ಈ ದೀಪಾವಳಿಗೆ ಮಾಡುವಂತಹ ಬೇಳೆ ಹೋಳಿಗೆ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಬೇಳೆ ಹೋಳಿಗೆನ ಮಾಡೋದು ತುಂಬಾನೇ ಈಸಿ. ಬೇಳೆ ಹೋಳಿಗೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಬೇಳೆ ಹೋಳಿಗೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಕಣಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಅನ್ನ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ. 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಅನ್ನ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಇರಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಡಿ. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ ಆದ್ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಅನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತಿರೋ ಹೋಳಿಗೆ ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಬರತ್ತೆ. ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಹಿಟ್ಟನ್ನ ಈ ರೀತಿ ಬಡ್ದು ನಾದ್ಕೊಳ್ಬೇಕು. ಆಗ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೆ ಈ ರೀತಿ ಅಗಲವಾದ ಪಾತ್ರೆ ತಗೊಂಡ್ರೆ ಹಿಟ್ಟನ್ನ ಕಲಸಕ್ಕೆ ಹಾಗೆ ಬಡ್ದು ಕಲಸ್ಕೊಳ್ಲಿಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ನಾವು ಹಾಕಿರೋ ಆಯಿಲ್ ಎಲ್ಲ ಹಿಟ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಇನ್ನೂ 2 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕೊಂಡಿದೀನಿ. ಆಯಿಲ್ ಅನ್ನ ಹಾಕಿ ಹಾಗೇನೆ ಚೆನ್ನಾಗಿ ನಾದ್ಕೊಳ್ತಾ ಬಡ್ದು ನಾದ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ರೀತಿ ನಾದ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹೋಳಿಗೆ ಕಣಕ ಸಾಫ್ಟ್ ಆಗಿ ಕಲಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಕಣಕ ಸರಿಯಾಗಿ ನಾದಿಲ್ಲ ಅಂದ್ರೆ ಹೋಳಿಗೆ ಮಾಡುವಾಗ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಈಗ ನಾದ್ಕೊಂಡಿರೋ ಹಿಟ್ಟನ್ನ ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ ಬೌಲಿಗೆ ಹಾಕೊಳ್ಬೇಕು. ಹಾಕಿ ಪ್ರೆಸ್ ಮಾಡಿ ಕಣಕದ ಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ ಸ್ಪ್ರೆಡ್ ಮಾಡಿ. ಕಣಕನ ಏನಿಲ್ಲ ಅಂದ್ರೂ 2 ರಿಂದ 3 ಅವರ್ ಬಿಡಬೇಕು. ಕಣಕ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಹೋಳಿಗೆಗೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಮೊದ್ಲಿಗೆ ನಾವು ಕಡ್ಲೆ ಬೇಳೆನ ನೆನೆಸ್ಕೊಳ್ಬೇಕು. 1 ಬೌಲಿಗೆ 2 ಕಪ್ ಆಗುವಷ್ಟು ಕಡ್ಲೆ ಬೇಳೆನ ಹಾಕಿ ಚೆನ್ನಾಗಿ 2 ಸಾರಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಾದ್ಮೇಲೆ 2 ಕಪ್ ಆಗುವಷ್ಟು ನೀರನ್ನ ಹಾಕಿ ಇದನ್ನ 10 ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. 15 ನಿಮಿಷ ನೆಂದಿರೋ ಕಡ್ಲೆಬೇಳೆನ ಒಂದು ಕುಕ್ಕರ್ಗೆ ಹಾಕೊಳ್ಬೇಕು. ಕುಕ್ಕರ್ಗೆ ಹಾಕಿ ಬೇಳೆ ಮುಳುಗುವಷ್ಟು ನೀರನ್ನ ಹಾಕೊಳ್ಬೇಕು. ನೀರನ್ನ ಹಾಕ್ಬಿಟ್ಟು 4 ರಿಂದ 5 ವಿಷಲ್ ನೀವಿದನ್ನ ಬೇಯಿಸ್ಕೊಳ್ಬೇಕು. ಬೇಳೆ ಫುಲ್ ಸಾಫ್ಟ್ ಆಗಿ ಬೇಯಬೇಕು. ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನೀವು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತೀರಾ ಅಂದ್ರೆ ಬೇಳೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಬೇಳೆ ಸರಿಯಾಗಿ ಬೆಂದಿಲ್ಲ ಅಂದ್ರೆ ಹೋಳಿಗೆ ತಟ್ಟುವಾಗ ಚೆನ್ನಾಗಿ ಬರಲ್ಲ. ಹಾಗಾಗಿ ಬೇಳೆ ಸಾಫ್ಟ್ ಆಗಿ ಬೆಂದಿರ್ಬೇಕು. ಬೇಳೆನ ತೆಗೆದು ಪ್ರೆಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಪುಡಿ ಆಗ್ಬೇಕು. ಈಗ ಬೇಳೆ ಇರೋ ನೀರನ್ನೆಲ್ಲ ಸೋಸಿ ತಕ್ಕೊಳ್ಳೋಣ. ಬೇಳೆ ಹಾಗೆ ನೀರನ್ನ ಸೆಪರೇಟ್ ಮಾಡ್ಕೊಳ್ಬೇಕು. ಈ ಬೇಳೆ ಬೇಯಿಸಿರೋ ನೀರಿಂದ ಒಬ್ಬಟ್ಟಿನ ಸಾರು ಕೂಡ ಮಾಡ್ತಾರೆ. ಸೆಪರೇಟ್ ಮಾಡಿರೋ ಬೇಳೆನ ಒಂದು ಪಾತ್ರೆಗೆ ಹಾಕೊಳ್ಬೇಕು. ಬೇಳೆ ತಗೊಂಡಿರೋ ಕಪ್ಪಲ್ಲೇನೆ 2 ಕಪ್ ಆಗುವಷ್ಟು ತೆಂಗಿನಕಾಯಿನ ತುರಿದು ಹಾಕೊಂಡಿದೀನಿ. ಹಾಗೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಕಪ್ ಆಗುವಷ್ಟು
ಪುಡಿ ಮಾಡಿರೋ ಬೆಲ್ಲನ ಹಾಕೊಂಡಿದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಫುಲ್ ಕರಗಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ನಿಮ್ ಹತ್ರ ಏಲಕ್ಕಿ ಪೌಡರ್ ಇಲ್ಲ ಅಂದ್ರೆ ಇಡೀ ಏಲಕ್ಕಿ ಕೂಡ ಹಾಕೊಳ್ಬಹುದು. ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನು ಬೆಲ್ಲ ಹಾಕಿದ್ವಲ್ಲ ಅದು ನೀರನ್ನ ಬಿಟ್ಕೊಳತ್ತೆ. ಆ ನೀರು ಮುಕ್ಕಾಲು ಭಾಗ ಡ್ರೈ ಆಗ್ಬೇಕು. ಫುಲ್ ಡ್ರೈ ಮಾಡ್ಕೊಳ್ಬೇಡಿ. ಫುಲ್ ಡ್ರೈ ಮಾಡ್ಕೊಂಡ್ರೆ ಹೂರ್ಣ ಗಟ್ಟಿ ಆಗತ್ತೆ, ಹೋಳಿಗೆ ತಟ್ಲಿಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ನೀರಿನಂಶ ಇರುವಾಗ್ಲೇ ಬೇಳೆನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ತಣ್ಣಗಾದ್ಮೇಲೆ ಒಂದ್ ಮಿಕ್ಸಿ ಜಾರಿಗೆ ಹಾಕಿ ನೀರೇನು ಸೇರಿಸ್ದೇನೆ ಮಿಕ್ಸಿ ಮಾಡ್ಕೊಳ್ಬೇಕು. ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಹೂರ್ಣ ಎಲ್ಲೂ ಕೈಗೆ ಅಂಟದ ರೀತಿ ನೈಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಹೂರ್ಣ ರೆಡಿ ಮಾಡ್ಕೊಳ್ಬೇಕು. ಎಷ್ಟು ಈಸಿಯಾಗಿ ಉಂಡೆ ಆಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈಗ ಕಣಕ ಮತ್ತೆ ಹೂರ್ಣ ಎರಡೂ ಕೂಡ ರೆಡಿ ಆಗಿದೆ. ಈಗ ಹೋಳಿಗೆನ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಅನ್ನ ಕೈಗೆ ಹಚ್ಕೊಂಡು ಹೂರ್ಣನ ಉಂಡೆ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೋಡ್ಕೊಂಡು ನೀವು ಉಂಡೆನ ಮಾಡ್ಕೊಳ್ಳಿ. ಸ್ವಲ್ಪ ಅಗಲವಾಗಿ ಬೇಕು ಅಂದ್ರೆ ಉಂಡೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಹೋಳಿಗೆ ಸಣ್ಣ ಸೈಜ್ಗೆ ಬೇಕು ಅಂದ್ರೆ ಹೂರ್ಣನ ಸಣ್ಣ ಸೈಜ್ಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಹೋಳಿಗೆ ಮಾಡ್ಲಿಕ್ಕೆ ಆಯಿಲ್ ಕವರ್ ಅನ್ನ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಹೋಳಿಗೆ ಕವರ್ ಸಿಗತ್ತೆ, ಅದನ್ನ ಬೇಕಾದ್ರೆ ಯೂಸ್ ಮಾಡಬಹುದು. ಸ್ವಲ್ಪ ಕಣ್ಕನ ತಗೊಂಡು ಉಂಡೆ ಮಾಡಿ ಮೇಲೆ ಸ್ವಲ್ಪ ಆಯಿಲ್ ಅನ್ನ ಹಾಕಿ ತಟ್ಕೊಳ್ಬೇಕು. ತಟ್ಟಿ ಆದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಹೂರ್ಣದ ಉಂಡೆನ ಕಣಕದ ಮೇಲಿಟ್ಟು ನೀಟಾಗಿ ಕವರ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಕವರ್ ಮಾಡಿ ಆದ್ಮೇಲೆ ಎಕ್ಸ್ಟ್ರಾ ಏನ್ ಹಿಟ್ಟು ಬಂದಿರತ್ತಲ್ಲ ಅದನ್ನ ನೀಟಾಗಿ ತಕ್ಕೊಳ್ಬೇಕು. ತಕ್ಕೊಂಡ್ ಆದ್ಮೇಲೆ ಕವರ್ ಮೇಲೆ ಇಟ್ಟು ಸ್ವಲ್ಪ ಮೇಲ್ಗಡೆ ಆಯಿಲ್ ಅನ್ನ ಹಾಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಹೋಳಿಗೆನ ತಟ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೂರ್ಣ ಎಲ್ಲ ಕಡೆ ನೀಟಾಗಿ ಹೋಗೋ ಹಾಗೆ ತಟ್ಕೊಳ್ಬೇಕು. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ. ನಾನಿಲ್ಲಿ ಈ ಸೈಜಲ್ಲಿ ಹೋಳಿಗೆನ ತಟ್ಟಿ ಇಟ್ಕೊಂಡಿದ್ದೀನಿ. ಈಗ ನಾನು ಹೋಳಿಗೆನ ಬೇಯಿಸ್ಕೊಳ್ತೀನಿ. ದೋಸೆ ಮಾಡುವ ಕಾವಲಿಲಿ ಹೋಳಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ. ಕಾವಲಿನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಬಿಸಿ ಆದ್ಮೇಲೆ ತಟ್ಕೊಂಡಿರೋ ಹೋಳಿಗೆನ ಹಾಕೊಳ್ಬೇಕು. ಹಾಕಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಒಬ್ಬಟ್ಟನ್ನ ತಿರ್ಸಿ ಹಾಕಿ ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡ್ರೆ ರುಚಿಯಾದ ಕಡ್ಲೆಬೇಳೆ ಒಬ್ಬಟ್ಟು ರೆಡಿ ಆಗತ್ತೆ. ಈ ದೀಪಾವಳಿಗೆ ಮಿಸ್ ಮಾಡದೆ ಈ ಒಬ್ಬಟ್ಟನ್ನ ನೀವು ಟ್ರೈ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.